ಚಿಪ್ಸ್ ಎರಡು ತರ ರೆಡಿ ಆಯಿತು. ಇದಕ್ಕೆ ಉಪ್ಪು ಯೆಲ್ಲೋ ಕಲರ್ ಅಂದ್ರೆ ಅರಿಶಿನ ಹುಡಿ ಮಾತ್ರ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇನೆ ಬಾಳೆಕಾಯಿ. ಇದಕ್ಕೆ ನೋಡಿ ಚಾಟ್ ಮಸಾಲೆ, ಚಿಲ್ಲಿ ಪೌಡರ್, ಉಪ್ಪು ಹಾಕಿ ಇದನ್ನು ಖಾರದ ಮಾಡಿದ್ದೇನೆ. ಎರಡು ಥರ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಸೌಂಡ್ ನೋಡಿ, ಸೌಂಡ್ ಕೇಳ್ತಿರ್ಬೋದಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ, ಸಖತ್ತಾಗಿದ್ದಾವಲ್ಲ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಟ್ಟಿಗೆ ಅಂತೂ ಮಸ್ತಾಗಿರುತ್ತೆ. ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ನೋಡಿ ಇಲ್ಲಿ ನಾನು ಆವಾಗಲೇ ಬ್ರೆಡ್ ಟೋಸ್ಟ್ ಮಾಡಿದ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಸಾಫ್ಟಾಗಿ ನೋಡಿ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣ್ತಿರ್ಬೋದಲ್ಲ. ಚಾದೊಟ್ಟಿಗೆ ಅಂತೂ ತುಂಬ ಚೆನ್ನಾಗಿರ್ತವೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಯಜಮಾನ್ರು ಕೂತಿದ್ದಾರೆ ನೋಡಿ. ಯಜಮಾನ್ರಿಗೆ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಬಂದರೆ ಕೆಲಸದ ಅಂಗಿನೇ ಹಾಕೊಂಡು ಕೂತಾರೆ, ಗಲೀಜ್ ಅಂಗಿ ಫ್ರೆಂಡ್ಸ್. ಈಗ ತಿಂಡಿ ಮಾಡಿದ್ನಿ, ತಿಂಡಿ ತಿಂದ್ರಿ ಯಜಮಾನ್ರೆ? ಎಲ್ಲಿದ್ರಿ ನೀವು? ಅಯ್ಯ ಮಳೆ ಬಂತ್ರಿ ನೋಡಿ ಫ್ರೆಂಡ್ಸ. ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ಮಳೆ ಬಂದುಬಿಡ್ತೀವಿ ಸಡನ್ಲಿ. ಬಟ್ಟೆ ತಗೊಂಡು ಹೋಗಿ ಸ್ವಲ್ಪ ಬಟ್ಟೆ ತೊಳೆದು ಹಾಕಿದ್ನೆಲ್ಲ, ಈಗ ಬಟ್ಟೆದೆಲ್ಲ ತೊಳೆದು ಹಾಕಿದ್ದೀನಿ. ಶ್ರೇಯಾ ಕೂಡ ತಿಂಡಿ ತಿಂದು ಕಾಲೇಜಿಗೆ ಹೋದ್ಲು. ಯಜಮಾನ್ರು ಕೂಡ ಈಗ ಕೆಲಸದಿಂದ ಬಂದು ತಿಂಡಿ ತಿಂದು ಕೂತಿದ್ದಾರೆ ಫ್ರೆಂಡ್ಸ. ಹಿಂಗೆ ಹೋದ್ರು ಸಿಡ್ಡಿಗೆ, ಸಾರಿ. ಅವರು ತಿಂಡಿ ತಿಂದರು, ನಾನು ಸಹ ತಿಂಡಿ ತಿನ್ಬೇಕಿನ್ನಷ್ಟೇ. ಹಾಗಾಗಿ ಈಗ ಬಟ್ಟೆನೂ ತೊಳೆದು ಹಾಕಿದ್ದೆ ನೋಡಿ. ಎಷ್ಟು ನಾಟಕ ಮಾಡಿತ್ತು ನೋಡಿ. ಮಳೆ ಹೋಯ್ತು, ಕಾಣ್ತದಲ್ಲಿ ಗೊತ್ತಿಲ್ಲ, ಹೋಯ್ತು ನೋಡಿ ಮಳೆ. ಎಷ್ಟು ನಾಟಕ ಮಾಡ್ತದೆ ಅದು ಮಳೆ ಕೂಡ. ಬಟ್ಟೆ ತೊಳೆದು ಹಾಕಿದ್ದೀವಿ, ಓಡಿ ಹೋಗಿ ಯಜಮಾನ್ರು ಚಂಡೆ ಆದ್ರು ನೋಡಿ, ಹೌದಿಲ್ಲ? ಚಂಡೆ ಆದ್ರು. ಫ್ರೆಂಡ್ಸ, ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮಾಂಕಾಳಿ ಕೈ ರುಚಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟರಲ್ಲೇ ಅದಕ್ಕೂ ಕೂಡ ಡೈಲಿ ವಿಡಿಯೋಸ್ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಫ್ರೆಂಡ್ಸ. ಅದು ಗೊತ್ತೇ ಇದೆ ನಿಮಗೆ, ನಾನು ಈಗ ಹೇಳಿದ್ದೇನೆ. ಅದಕ್ಕೆ ವಿಡಿಯೋ ಬಿಟ್ಟರು ಕೂಡ ನನಗೇನೂ ಲಾಭ ಇಲ್ಲ. ಅದಕ್ಕಾಗಿ ಈಗ ವಿಡಿಯೋ ಬಿಡ್ತಾ ಇಲ್ಲ. ವಾಚ್ ಅವರ್ ಆದರೂ ಆಗುತ್ತೆ ಅಂದರೆ ಅದು ಇಲ್ಲಲ್ಲ, ಮತ್ತು ಡಾಲರ್ ಕೌಂಟ್ ಆಗುತ್ತೆ ಅಂದರೆ ಅದು ಇಲ್ಲ. ಅದಕ್ಕೆ ಚಾನಲ್ ಕಂಟಿನ್ಯೂ ಇರಲಿ ಅನ್ನೋದಕ್ಕೋಸ್ಕರ 2 ದಿನಕ್ಕೊಂದು 3 ದಿನಕ್ಕೊಂದು ಬಿಡ್ತಾಯಿದ್ದೀನಿ ವಿಡಿಯೋ. ಹಾಗಾಗಿ ಈಗ ಅದಕ್ಕೂ ಸ್ಟಾರ್ಟ್ ಮಾಡ್ತೇನೆ. ಅದು ಇಷ್ಟರಲ್ಲಿ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದರೆ ಇನ್ನೂ ಟೈಮ್ ಬೇಕು. ಇನ್ನೂ ಟೈಮ್ ಅಂದರೆ ತುಂಬ ದಿನ ಬೇಕು, ಅದಕ್ಕೆ ಟೈಮ್ ತೊಗೊಳುತ್ತೆ ಇನ್ನೂ ಸ್ವಲ್ಪ ದಿನ. ಅದಕ್ಕಾಗಿ ಅದು ಸ್ಟಾರ್ಟ್ ಆದ ಕೂಡಲೇ ವಿಡಿಯೋ ಬಿಡ್ಲಿಕ್ಕೆ ಹತ್ತೀನಿ. ಅದಕ್ಕೂ ಸಪೋರ್ಟ್ ಮಾಡಿ ಪ್ಲೀಸ್, ಇದಕ್ಕೂ ಸಪೋರ್ಟ್ ಮಾಡಿ. ಈಗ ನನ್ನ ಪಾತ್ರೆಗಳು ನೋಡಿ ಕಾಣ್ತಾವೆ. ಕಿಚನ್ ರೂಮಲ್ಲಿ ಫುಲ್ ಪಾತ್ರೆ ಇಟ್ಟಿದ್ದೀನಿ. ಕಸ ಗುಡಿಸೋದು, ಮನೆ ಒರೆಸೋದು ಪಾತ್ರೆ ಇದೆ. ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆಯಲ್ಲ ಯಜಮಾನ್ರೆ, ಹೋಗಿ ಬನ್ರಿ ಹೊರಗಡೆ. ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಫ್ರೆಂಡ್ಸ್ ಇವತ್ತು. ಮತ್ತೆ ಸಿಗ್ತೇನೆ ನೋಡಿ. ಇಲ್ಲಿ ನಾನು ಅದೇ ಚಾದಲ್ಲಿ ಒಂಥರ ಟೋಸ್ಟ್ ಥರ ಮಾಡ್ತಾ ಇದ್ದೀನಿ. ಟೋಸ್ಟ್ ಥರ ಮಾಡಲಿಕ್ಕೆ ಬೇಕಾಗುವಂಥ ಸಾಮಾನು ಕೂಡ ಇಲ್ಲಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ. ನೋಡಿ ಇಲ್ಲಿ 2 ಬೌಲ್ನಷ್ಟು ನಾನು ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೇನೆ. ಗೋಧಿ ಹಿಟ್ಟಲ್ಲ, ಮೈದಾ ಹಿಟ್ಟು ತೊಗೊಂಡಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ನಾನು ಒಂದು ತುಂಬ ಬಿತ್ತು ನೋಡಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಓಂಕಾಳನ್ನ ಸೇರಿಸ್ತಾ ಇದ್ದೀನಿ. ಓಂಕಾಳು ಜಾಸ್ತಿ ಹಾಕ್ತಾ ಇಲ್ಲ ನಾನಿಲ್ಲಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿ ನೋಡಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಓಂಕಾಳು ಹಾಕಿದ್ಮೇಲೆ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ. ಜಾಸ್ತಿ ಉಪ್ಪು ಹಾಕೋದ್ರಿಂದ ಇದು ಟೋಸ್ಟ್ ಆಗಿ ತಿನ್ನೋದ್ರಿಂದ ಉಪ್ಪು ಅಷ್ಟು ಚೆನ್ನಾಗಿ ಬರಲ್ಲ. ಇದನ್ನ ಈಗ ನೋಡಿ ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಸ್ಪೂನಿಂದನೇ ಮಾಡ್ತೀನಿ. ಮೈದಾ ಹಿಟ್ಟು ಮತ್ತೆ ಅಜ್ವೈನು, ಉಪ್ಪು. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಾನು. ನೋಡಿ ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದು ನೀವು. ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲಿ. ನೋಡಿ ಇದನ್ನ ನಾನೀಗ ಎಲ್ಲವನ್ನು ಮಿಕ್ಸ್ ಮಾಡ್ತೇನೆ. ಕೈಯಿಂದ ಸ್ಪೂನಿಂದ ಅಂತೂ ಆಗಲ್ಲ ಇಲ್ಲಿ. ಚೆನ್ನಾಗಿ ಈಗ ಕೈಯಿಂದ ನಾನು ಮಿಕ್ಸ್ ಮಾಡ್ತೇನೆ ಫ್ರೆಂಡ್ಸ್. ಇದು ಸಾಯಂಕಾಲ ಟೀ ಕಾಫಿ ಎಲ್ಲ ಕುಡಿತಿರ್ತೀವಿ ನೋಡಿ, ಆವಾಗ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಮನೆಯಲ್ಲಿದ್ರೆ ಕೂಗ್ತಾ ಇರ್ತಾವಲ್ಲ, ಆ ಟೈಮಲ್ಲಿ ಒಂದೊಂದು ಕೈಯಲ್ಲಿ ಕೊಟ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇದು ಗರಿಯಾಗಿ ಬರ್ತವೆ. ಮೆತ್ತಗಂತೂ ಆಗಲ್ಲ, ಗರಿಯಾಗಿ. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಸ್ಕೊತೇನೆ. ಯಾವ ಹದಕ್ಕಪ್ಪ ಅಂತಂದ್ರೆ ನಾವು ಪೂರಿ ಎಲ್ಲ ಕಲಿಸ್ತೀವಿ ನೋಡಿ, ಆ ಹದದಲ್ಲಿ ಕಲಿಸಿದ್ರೆ ಸಾಕು ನಮಗೆ ಹಿಟ್ಟು.
ನೋಡಿ ಈ ಹದದಲ್ಲಿ ನಾನೀಗ ಕಲಿಸಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಇದು ಒಂದು 5 ನಿಮಿಷ ನೆನೆಯಲ್ಲಿ ಇದನ್ನ ಸೈಡ್ ಎತ್ತಿಡ್ತೇನೆ. ಈಗ ನೋಡಿ ಇಲ್ಲೊಂದು ಬೌಲ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ಏನಪ್ಪಾ ಅಂತಂದ್ರೆ ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಕೂಡ ನಾನು ಇದಕ್ಕೆ ಹಾಕ್ತೇನೆ. ನೋಡಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಕೂಡ ಇದಕ್ಕೆ ನಾನು ಹಾಕಿದ್ದೇನೆ. ಈಗ ನೋಡಿ ಇದಕ್ಕೆ ಇದು ನಮಗೆ ಬಜ್ಜಿ ಹಿಟ್ಟಿನ ಹದಕ್ಕೆ ಬರುತ್ತಕ ಕಲಸ್ಕೋಬೇಕಾಗುತ್ತೆ. ಎಷ್ಟು ಎಣ್ಣೆ ಬೇಕಂತ ಹೇಳಿ ಹೇಳಕ್ಕಾಗಲ್ಲ. 2 ಟೇಬಲ್ ಸ್ಪೂನ್ಗೆ 2.5 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ ನಿಮಗೆ. ಎಣ್ಣೆ ಬೇಡ ಅನ್ನೋರು ನೀವು ಇಲ್ಲಿ ತುಪ್ಪ ಹಾಕಿ ಕೂಡ ಕಲಸ್ಕೋಬಹುದು. ನಾನು ಇಲ್ಲಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ, ತುಪ್ಪ ಹಾಕಿ ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇಲ್ಲ. ಇದನ್ನೀಗ ನಾನು ಎಲ್ಲವನ್ನು ಚೆನ್ನಾಗಿ ಕಲಸ್ಕೊಂಡ್ಬಿಡ್ತೇನೆ. ನೋಡಿ ಇಷ್ಟು ನಾನೀಗ ಕಲಸಿದ್ದೀನಿ. ನೋಡಿ ಇಷ್ಟು ಗಟ್ಟಿ ಇರಬೇಕು, ಒಂದೇ ಸವಣೆ ಬೀಳ್ತಾ ಇರ್ಬೇಕು. ಅದು ತುಂಬಾ ಮೆದು ಮಾಡ್ಲಿಕ್ಕೆ ಹೋಗ್ಬೇಡಿ, ತುಂಬಾ ಗಟ್ಟಿನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ಕರಗಿಸಿರುವಂತ ತುಪ್ಪ ಇರುತ್ತೆ ನೋಡಿ ದನದ್ದು, ಆ ತರ ಆದ್ರೆ ಸಾಕು. ಈಗ ಸೈಡ್ ಎತ್ತಿಡ್ತೇನೆ. ಈಗ ಹಿಟ್ಟನ್ನು ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಟಿದ್ನೆಲ್ಲ ಅದನ್ನ ಉಳ್ಳೆ ಮಾಡ್ಕೊತೇನೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಎಣ್ಣೆ ಮೇಲ್ಗಡೆಯಿಂದ ತಾಗಿಸ್ಬಿಟ್ಟು ಈ ತರ ಮಿದ್ದಬೇಕು ಚೆನ್ನಾಗಿ. ನೋಡಿ ಈ ತರ ಒಂದ್ಸತಿ ಇದನ್ನ ಚೆನ್ನಾಗಿ ನಾವು ಮಿದ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಈಗ ಮಿದ್ದಿದೀವಲ್ಲ ಫ್ರೆಂಡ್ಸ್. ಇದನ್ನ ಒಂದ್ ಸ್ವಲ್ಪ ಹೊತ್ತು ನಾವು ಈ ತರ ಮಾಡ್ಬೇಕು. ನಾವು ಪರೋಟಕ್ಕೆಲ್ಲ ಮಾಡ್ಕೋತೀವಿ ನೋಡಿ, ಈ ತರ ಮಾಡ್ಕೋಬೇಕು. ಈಗ ಒಂದ್ 2 ರಿಂದ 3 ನಿಮಿಷ ಮಾಡ್ಕೊಳ್ಳಿ. ಈಗ ಇದನ್ನ ನೋಡ್ಕೊಂಡು ನಮ್ಗೆ ಯಾವ ಸೈಜ್ ಅಲ್ಲಿ ಉಳ್ಳೆ ಬೇಕು ನೋಡಿ, ಆ ಸೈಜ್ ಅಲ್ಲಿ ನಾವು ಇಲ್ಲಿ ಉಳ್ಳೆ ಮಾಡ್ಕೋಬೇಕು. ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ನೀವು ಇಲ್ಲಿ ದೊಡ್ಡ ಸೈಜ್ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಪೂರಿಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಪೂರಿ ಉಳ್ಳಿ ಮಾಡ್ತೀನಿ ನೋಡಿ, ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಇದೇ ತರ ಈಗ ಎಲ್ಲವನ್ನು ಮಾಡಿ ಇಟ್ಕೋತೀನಿ. ನೋಡಿ ಫ್ರೆಂಡ್ಸ್, 10 ಉಳ್ಳಿ ಆಗಿದೆ. ನಾನು ನೋಡಿ 2 ಬೌಲ್ ಹಿಟ್ಟು ತಗೊಂಡಿದ್ನೆಲ್ಲ. ಇದಕ್ಕೆ ಈಗ ಸ್ವಲ್ಪ ನಾನಿಲ್ಲಿ ಮೈದಾ ಹಿಟ್ಟು ತಾಗಿಸ್ತೇನೆ. ಇದಕ್ಕೆ ಎಣ್ಣೆ ಹಚ್ಚಲ್ಲ, ಮೈದಾ ಹಿಟ್ಟು ತಾಗಿಸಿ ಲಟ್ಟಿಸ್ತೇನೆ ಚೆನ್ನಾಗಿ ಇದನ್ನೀಗ. ನೋಡಿ ಇದು ಈಗ ಎಷ್ಟು ತೆಳ್ಳಗಾಗುತ್ತೋ ನಮಗೆ ಅಷ್ಟು ತೆಳುವಾಗಿ ಲಟ್ಟಿಸ್ಬೇಕು ನಾವು. ಇಷ್ಟೇ ಅಂತೇನಲ್ಲ, ನಿಮ್ಗೆ ಎಷ್ಟು ತಿಳುವು ಅನಿಸುತ್ತೋ ಅಷ್ಟು ತಿಳುವಾಗಿ ಲಟ್ಟಿಸ್ಕೊಳ್ಳಿ ಇದನ್ನ. ನೋಡಿ ನಾನು ಇಷ್ಟು ತಿಳುವಾಗಿ ಲಟ್ಟಿಸಿದ್ದೇನೆ. ಈಗ ನೋಡಿ ಯಜಮಾನ್ ಹಾಕಿರೋದ್ರಿಂದ, ಯಾಕೆ ಯಜಮಾನ್ ಹಾಕಿದ್ದೇನಪ್ಪ ಅಂತಂದ್ರೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡೋದ್ರಿಂದ ಹೊಟ್ಟೆ ಎಣ್ಣೆ ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ ಅಂತ ಹೇಳಿ ಇಲ್ಲಿ ನಾನು ಅಜ್ವೈನ ಸೇರಿಸಿದ್ದೇನೆ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು, ಬೇಡ ಅನ್ನೋರು. ನೋಡಿ ಇಷ್ಟು ತಿಳುವಾಗಿ ನಾನು ಲಟ್ಟಿಸಿದ್ದೇನೆ. ಈಗ ನಾನು ಏನು ಉಳ್ಳಿ ಮಾಡಿಟ್ಟಿದ್ನೆಲ್ಲ ಅದೆಲ್ಲವನ್ನು ಇದೇ ತರ ಲಟ್ಟಿಸಿ ಎತ್ತಿಟ್ಕೋತೇನೆ. ನೋಡಿ ನಾನು ಇಲ್ಲೆಲ್ಲ ಈಗ ರೆಡಿ ಮಾಡಿ ಇಟ್ಟಿದ್ದೇನೆ ಎಲೆಗಳನ್ನ, ಚಪಾತಿ ತರ ದೊಡ್ಡದಾಗಿ. ಈಗ ಇಲ್ಲಿ ನೋಡಿ ಇದು ಎಷ್ಟು ತಿಳುವಾಗಿದೆ, ಎಷ್ಟು ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತಿಳುವನ್ನ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಕಾಣ್ತಿರ್ಬೋದು ನಿಮ್ಗೂ ಕೂಡ. ನಾನೀಗ ಏನ್ ಮಾಡ್ತೀನಿಪ್ಪ ಅಂತಂದ್ರೆ ನೋಡಿ ಇಲ್ಲಿ 1 ಚಪಾತಿಯನ್ನ ತಗೊಂಡಿದ್ದೀನಲ್ಲ. ನೋಡಿ 1 ಚಪಾತಿಯನ್ನು ತಗೊಂಡಿದ್ದೀವಲ್ಲ ಫ್ರೆಂಡ್ಸ್, ಇಲ್ಲಿ ಮೈದಾ ಹಿಟ್ಟು ಮತ್ತೆ ಎಣ್ಣೆ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಸ್ವಲ್ಪ ಹಾಕ್ತೇನೆ. ನೋಡಿ ಇಲ್ಲಿ ಈ ತರ ಹಾಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಪೂನ್ ಇಂದ ಅಂತೂ ಸಾಧ್ಯನೇ ಆಗಲ್ಲ, ನಾವು ಈ ತರ ಕೈಯಿಂದನೇ ಹಾಕ್ತಾ ಹೋಗ್ಬೇಕು. ತುಂಬಾ ಗಟ್ಟಿ ಆಗಿರಬಾರ್ದು ಇದು. ಸ್ವಲ್ಪ ಇನ್ನೊಂದ್ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನಿಮ್ಗೆ ಎಣ್ಣೆ ಕೂಡ ಹಾಕೋರಿ ಇಲ್ಲಿ. ನೋಡಿ ಈ ತರ ಈಗ ನಾನು ಇದಕ್ಕೆಲ್ಲವನ್ನು ಸವರಿದೇನೆಲ್ಲ. ನೋಡಿ ಇದಕ್ಕೆಲ್ಲ ಸವರಿದ ಮೇಲೆ ಇನ್ನೊಂದು ಚಪಾತಿ ನೋಡಿ ನಾವೇನ್ ಮಾಡಿಟ್ಟಿದೀವಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಇದ್ರ ಮೇಲೆ ಹಾಕೊಳ್ಳಿ. ಸ್ವಲ್ಪ ಕರೆಕ್ಟ್ ಆಗಿಲ್ಲ ಅಂದ್ರೆ ಈ ತರ ಪ್ರೆಸ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಜಗ್ಗಿದ್ರೆ ಕುತ್ಕೊಂಡ್ ಬಿಡುತ್ತೆ ಅದು. ನೋಡಿ ಈ ತರ ಇದಕ್ಕೂ ಕೂಡ ನಾವು ಮತ್ತೆ ಎಣ್ಣೆಯದ ಮೈದಾ ಹಿಟ್ಟು ಎಣ್ಣೆ ಏನ್ ಮಿಕ್ಸ್ ಮಾಡಿದ್ವಿ ನೋಡಿ ಅದನ್ನು ಕೂಡ ಹಾಕೋಬಹುದು. ಸ್ಪೂನ್ ಇಂದ ಕೂಡ ಮಾಡ್ಕೋಬಹುದು ನೀವು ಈ ತರ. ಇಲ್ಲಾಂದ್ರೆ ಬ್ರಷ್ ಇದ್ರೆ ಅದರಿಂದ ಸರಿ ಅನ್ಸಲ್ಲ. ಇಲ್ಲಿ ನೋಡಿ ಈ ತರ ನಾನೀಗ ಮಾಡಿದೆ. ಇದೇ ತರ ನಾನೀಗ 4 ಚಪಾತಿನ ಅಥವಾ 5 ಚಪಾತಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ಇಲ್ಲಿ ಹಾಕೋಬಹುದು. ನಾನಿಲ್ಲಿ 5 ಚಪಾತಿ ಲೇಯರ್ ಅನ್ನ ಹಾಕ್ತಾ ಇದ್ದೀನಿ. ನೋಡಿ ಈಗ ಸ್ಪೂನ್ ಇಂದ ಸರಿ ಆಗಲ್ಲ ಫ್ರೆಂಡ್ಸ್, ಅದು ಯಾಕೆ ಗೊತ್ತಾ, ಕೈಯಿಂದ ಮಾಡಿದ್ರೆ ಬೆಸ್ಟ್. ನಾನೀಗ ಇದ್ರ ಮೇಲೆ ಇನ್ನೊಂದು ಕೂಡ ಇಡ್ತೇನೆ. ಇದೇ ತರ ನಾನು 5 ಚಪಾತಿನ ಇಡ್ತೇನೆ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬಹುದು. ಇಲ್ಲಿ ನಾನಿಲ್ಲಿ 5 ಚಪಾತಿನ ಇಟ್ಟಿದ್ದೇನೆ ಫ್ರೆಂಡ್ಸ್. ನೋಡಿ ಇಲ್ಲಿ 5 ಚಪಾತಿದು ಲೇಯರ್ ಹಾಕಿದ್ಮೇಲೆ ಈಗ ಸ್ವಲ್ಪ ಮತ್ತೆ ಹಾಕಿ ನಾನು ಏನ್ ಮಾಡ್ತೀನಿ, ಈ ತರ ಇದನ್ನ ಮಾಡಿ ಇದ್ರ ಮೇಲೆ ನಿಮ್ಗೆ ಬೇಕಂದ್ರೆ ಇದು ನಿಮ್ಗೆ ದಪ್ಪ ಅನಿಸಿದ್ರೆ
ಇನ್ನೊಂದು ಸ್ವಲ್ಪ ಈ ತರನ ನೀವು ಲಟ್ಟಿಸ್ಕೋಬೇಕಾಗತ್ತೆ. ಹಿಟ್ಟು ಹಾಕಿ ಆದ್ರೂ ಲಟ್ಟಿಸ್ಕೋರಿ, ಇಲ್ಲಾಂದ್ರೆ ಎಣ್ಣೆ ಹಚ್ಚಿ ಆದ್ರೂ ಲಟ್ಟಿಸ್ಕೊಳ್ಳಿ ನೀವು ಚೆನ್ನಾಗಿ. ಫ್ರೆಂಡ್ಸ್ ಕಾಣ್ತಿರ್ಬೋದು ನೋಡಿ, ಅವಾಗ್ಲೇ ಎಷ್ಟು ಚಿಕ್ಕ ಅನಿಸ್ತಾ ಇತ್ತಲ್ಲ. ನಾನು ಸ್ವಲ್ಪ ಹಿಟ್ಟು ಹಾಕಿ ಮತ್ತೆ ಕೂಡ ಲಟ್ಸಿದ್ದೀನಿ. ನಾವು ಏನ್ ಗೊತ್ತಾ, ಆಟ ಆಡೋದಂತ ಹೇಳ್ತಾರೆ ನೋಡಿ, ಆಟ ಆಡೋಕ್ಕಿಂತ ಚಿಕ್ಕದು ಸ್ವಲ್ಪ 2-3 ಎಲೆ ಇಟ್ಟು ಅಂದ್ರೆ ಚಪಾತಿ ಇದನ್ನ ಇಟ್ಟು ಮಾಡೋಕ್ಕಿಂತ 5 ಚಪಾತಿ ಇಟ್ಟು ಸ್ವಲ್ಪ ನಾವು ಈ ತರ ತಿಳುವಾಗೋ ತರ ಲಟ್ಟಿಸ್ಕೊಂಡ್ಬಿಡ್ಬೇಕು, ಚೆನ್ನಾಗಿರತ್ತೆ ಅಂತ ಹೇಳಿ ಅಷ್ಟೇ. ಈಗ ನೋಡಿ ಇದು ತಿಳು ಆಯ್ತಲ್ಲ, ಈಗ ಕಾಣ್ತಿರ್ಬೋದು ನಿಮ್ಗೆ. ಇದನ್ನ ಏನ್ ಮಾಡ್ತೀನಿಪ್ಪ ಅಂತಂದ್ರೆ ನಾನೀಗ ಸ್ವಲ್ಪ ಇದೇ ತರ ಇದಕ್ಕೆ ಬೇಕಾರೆ ಇಲ್ಲಿ ನೀವು ಮತ್ತೆ ಹಚ್ಕೋಬಹುದು, ಜಾಸ್ತಿ ಹಚ್ಲಿಕ್ಕೆ ಹೋಗ್ಬೇಡಿ. ನೋಡಿ ಈಗ ಹಿಟ್ಟು ಹಾಕಿರೋದ್ರಿಂದ ನಾವು ಇಲ್ಲಿ ಜಾಸ್ತಿ ಹಚ್ಲಿಕ್ಕೆ ಹೋಗ್ಬೇಡಿ. ಈ ತರ ನಿಮ್ಗೆ ಸೇಪು ಎಷ್ಟು ಬೇಕು ನೋಡ್ಕೊಂಡು, ಇದು ಅಗಲ ಎಷ್ಟು ಬೇಕು ನೋಡಿ ಆ ತರ ಹಾಕ್ಬೇಕಾಗತ್ತೆ. ಇದೇ ತರ ನೋಡಿ ಈಗ ಈ ತರ ಇಷ್ಟು ನಾನು ಎಲ್ಲವನ್ನು ಫೋಲ್ಡ್ ಮಾಡ್ತೇನೆ ನೋಡಿ, ಇದೇ ತರ. ಈಗ ನೋಡಿ ಈಗ ಇದು ಇಷ್ಟ ಆಯ್ತಲ್ಲ. ಈಗ ಇದನ್ನ ಏನ್ ಮಾಡ್ಬೇಕು ಗೊತ್ತಾ ಫ್ರೆಂಡ್ಸ್, ಈಗ ಮತ್ತೆ ನಾವು ಇಲ್ಲಿ ಸ್ವಲ್ಪ ಹಿಟ್ಟನ್ನು ಈ ತರ ಉದುರಿಸ್ಕೋಬೇಕು. ಇದೇನ್ ಲೆಂತಿ ಇತ್ತಲ್ಲ, ಇದನ್ನ ಉದ್ದ ಮಾಡ್ಕೋಬೇಕು ನಾವು ಒಂದ್ ಸ್ವಲ್ಪ. ಮತ್ತೆ ಹೀಗೆ ಈ ತರ ಫ್ರೆಂಡ್ಸ್, ತುಂಬಾ ಉದ್ದ ಹಾಕಿರೋದು ನಿಮ್ಗೆ ಅಷ್ಟು ಕಾಣ್ತಾ ಇಲ್ಲ ನೋಡಿ. ನಿಮ್ಗೆ ಯಾವ ಸೇಪ್ ಅಲ್ಲಿ ಬೇಕು ನೋಡಿ ಆ ಸೇಪ್ ಅಲ್ಲಿ ಕಟ್ ಮಾಡ್ಕೋಬಹುದು. ನಾನು ಇದನ್ನ ಸ್ಕ್ವಯರ್ ಆಗೇನೆ ಈ ತರ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಲೇಯರ್ ನಿಮ್ಗೆ ಕಾಣ್ತಿರ್ಬೋದು ಫ್ರೆಂಡ್ಸ್. ನಾನು ಇದೇ ಸೇಪ್ ಅಲ್ಲಿ ಈಗ ಎಲ್ಲವನ್ನು ಕಟ್ ಮಾಡಿ ಇಟ್ಕೋತೇನೆ ಇದೇ ತರ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಕೂಡ ಹಾಕವಲ್ಲ ನೋಡಿ. ನಾನು ಇದೇ ತರ ಈಗ ಕಟ್ ಮಾಡಿ ಇಡ್ತೇನೆ. ನೀವು ಅವಾಗ್ಲೇ ಇದ್ರ ಮೇಲೆ ಲಟ್ಸಿರ್ಲಿಕ್ಕಂದ್ರೆ ಈಗ ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ನಾನು ಲಟ್ಸಿರೋದ್ರಿಂದ ಯಾವ್ದನ್ನು ಪ್ರೆಸ್ ಮಾಡಲ್ಲ. ಈಗ ನೋಡಿ, ಈಗ ಕಟ್ ಮಾಡಿ ಇಟ್ಟಿರೋದೆಲ್ಲವನ್ನು ಈ ತರ ಪ್ಲೇಟಿಗೆ ನಾನು ತೆಗೆದಿಟ್ಕೋತೇನೆ. ಉಳಿದಿರೋಂಥದ್ದು ಕೂಡ ನಾನು ಇಲ್ಲಿ ಎಲ್ಲವನ್ನು ಮಾಡಿ ತೋರಿಸ್ತೇನೆ ನೋಡಿ. ಪ್ಲೇಟಿಗೆ ಎತ್ತಿಟ್ಟಿದ್ದೇನೆ. ಈಗ ಉಳಿದಿರೋಂಥ ಚಪಾತಿ ಕೂಡ ಮಾಡ್ತೇನೆ ನೋಡಿ. ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದೆ ಫ್ರೆಂಡ್ಸ್. ಎಣ್ಣೆ ಕೂಡ ಆಲ್ರೆಡಿ ಕಾದಿದೆ ನೋಡಿ. ಇಲ್ಲಿ ಮಾಡಿಟ್ಟಿರುವಂತ ಒಂದೊಂದೇ ಟೋಸ್ಟ್ ಅನ್ನ ನಾನು ಇದರಲ್ಲಿ ಹಾಕ್ತೇನೆ. ಈಗ ನೋಡಿ ಎಷ್ಟು ಹಿಡಿಯುತ್ತೆ ಎಣ್ಣೆಯಲ್ಲಿ, ನೀವು ಅಷ್ಟನ್ನು ಇಲ್ಲಿ ಸೇರಿಸ್ಕೋಬಹುದು. 1-2 ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಅದು ತಾನಾಗೆ ಮೇಲೆ ಬರುತ್ತೆ. ನಾವು ಸ್ಪೂನ್ ಹಾಕುವಂತ ಅವಶ್ಯಕತೆ ಇಲ್ಲ. ಸ್ಪೂನ್ ಹಾಕಿದ್ರೆ ಎಲೆಗಳು ಅಂಟುತ್ತವೆ ಒಂದ್ಕೊಂದು ನೋಡಿ. ಅವಾಗ ಹೇಗೆ ಮೇಲೆ ಬರ್ತಾ ಇದೆ ನೋಡಿ. ಈಗ ಮೇಲೆ ಬಂದವಲ್ಲ ಫ್ರೆಂಡ್ಸ್, ಈಗ ಒಂದೊಂದೇ ನಾನು ಈಗ ತಿರುಗಿಸ್ತಾ ಹೋಗ್ತೇನೆ ನೋಡಿ. ಎಷ್ಟು ಚೆನ್ನಾಗಿ ಪದರಾಗಿ ತುಂಬಾ ಟೇಸ್ಟಿಯಾಗಿ ಕೂಡ ಇರ್ತವೆ ಚಾದೊಟ್ಟಿಗೆ ಇವು ನೋಡಿ. ಈಗ ತಿರುಗಿಸ್ತೇನೆ ಎಲ್ಲವನ್ನು ಇದೇ ತರ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಬಿ ಬಂದವಲ್ಲ ಟೋಸ್ಟ್. ನಾವು ಇದೇ ಟೋಸ್ಟ್ ನ ಬೇಕರಿಯಲ್ಲಿ ತರ್ಲಿಕ್ಕೆ ಹೋದ್ರೆ ಎಷ್ಟು ಕಾಸ್ಟ್ಲಿ ಇದಾವೆ ಫ್ರೆಂಡ್ಸ್. ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ನಮಗೆ ಈ ಟೋಸ್ಟ್ ಸಿಗ್ತಾವು. ಹಳ್ಳಿ ಸೈಡ್ ಎಲ್ಲ ನಮ್ಮ ಅಮ್ಮಾರ ಸಂತೆಗೆ ಹೋದ್ರೆ ಇದನ್ನ ತಂದು ಕೊಡ್ತಾರೆ ಫ್ರೆಂಡ್ಸ್. ಈಗ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಒಂದೊಂದಾಗಿ ನಾನು ಇದೆಲ್ಲವನ್ನು ಈಗ ತೆಗೆದಿಟ್ಕೊಂಡ್ಬಿಡ್ತೇನೆ. ಟಿಶ್ಯೂ ಪೇಪರ್ ಇದ್ರೆ ನೀವು ಹಾಕೋಬಹುದು ಇಲ್ಲಿ ನೋಡಿ. ಈಗ ಇನ್ನು ತಿರುಗಿ ಎಣ್ಣೆಯಲ್ಲೇ ಇರ್ತೇನೆ ಅಂತ ಇದ್ದಾವೆ ಅವು ಕೂಡ. ಇದು ಮಾಡಕ್ ಬರಲ್ದವ್ರು ಸಹ ಮಾಡಿ ತಿನ್ಬೋದು ಫ್ರೆಂಡ್ಸ್. ಚಾದೊಟ್ಟಿಗೆ ಅಂತೂ ಮಸ್ತಾಗಿರುತ್ತೆ. ತೋರಿಸ್ತೇನೆ ನಿಮ್ಗೆ ಹೇಗ್ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ನೋಡಿ. ಇಲ್ಲಿ ನಾನು ಅವಾಗಲೇ ಬ್ರೆಡ್ ಟೋಸ್ಟ್ ಮಾಡಿದ್ನೆಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ನೋಡಿ, ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣ್ತಿರ್ಬೋದಲ್ಲ. ಚಾದೊಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರ್ತವೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್. ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್, ಎಲ್ಲ ಕೆಲಸ ಆಗಿದೆ. ಇದು ಬಾಳೆಕಾಯಿ ಹಸಿದು ನಮ್ಮನೆ ಹತ್ರದ್ದು ಗೊನೆ ಕಡ್ದಿದ್ದೀವಲ್ಲ ಅದರದ್ದು. ಇದು ಈಗ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಇದನ್ನು ಚಿಪ್ಸ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಒಂದೇ ಕಡೆ ಮೊಬೈಲ್ ಹಿಡಿದು ಮಾಡಲಿಕ್ಕೆ ನನಗೆ ವಿಡಿಯೋ ಕಷ್ಟ ಆಗುತ್ತೆ. ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೇನೆ, ಚೆಕ್ ಮಾಡಿ. ನಾನೀಗ ಇದೆಲ್ಲ ಬಾಳೆಕಾಯಿ ಹಣ್ಣಾಗುತ್ತೆ. ನಮ್ಮ ಮನೇಲಿ ಈಗ ಜಾಸ್ತಿ ಬಾಳೆಹಣ್ಣು ಯಾರೂ ತಿಂತಾ ಇಲ್ಲ. ಹಣ್ಣಾದರೆ ತುಂಬ ಕಷ್ಟ ಆಗುತ್ತೆ ಅಂಥೇಳಿ ಜಾಸ್ತಿ ಇಲ್ಲ, 1-2 ಪಣಿ ಇಡ್ತೇನೆ ಹಣ್ಣು ತಿನ್ನಲಿಕ್ಕೆ. ಉಳಿದಿದ್ದೆಲ್ಲ ನಾನೀಗ ಇದನ್ನು ಬಾಳೆಕಾಯಿ ಚಿಪ್ಸ್ ಮಾಡಿಬಿಡ್ತೇನೆ. ಶ್ರೇಯಾ ಅಂತೂ ಬಾಳೆಹಣ್ಣು ತಿನ್ನೋದೇ ಇಲ್ಲ. ಧನುಷ್ ಹಾಸ್ಟೆಲಲ್ಲಿ ಇರೋದ್ರಿಂದ ಸ್ವಲ್ಪ ಹಾಸ್ಟೆಲಿಗೆಲ್ಲ ಕೊಡ್ಲಿಕ್ಕೆ ಬರುತ್ತೆ ಚಿಪ್ಸ್ ಮಾಡಿ ಅಂಥೇಳಿ ಇದನ್ನು ಚಿಪ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲೊಂದು ಸ್ವಲ್ಪ ಇದೆ. ಇದೆಲ್ಲ ಈಗ ಚಿಪ್ಸ್ ಮಾಡ್ತೀನಿ. 1-2 ಪಣಿ ಇಡ್ತೀನಿ ಹಣ್ಣಿಗೆ ಬಂದಿರೋಂಥ ಚೆನ್ನಾಗಿರೋವಂಥದ್ದು. 1-2 ಪಣಿ ಹಣ್ಣು ಅಂದರೆ ಯಜಮಾನ್ರು ನಾನು ಇಬ್ಬರೇ ಹಣ್ಣು ತಿಂತೀವಿ. ಉಳಿದದ್ದು
ಚಿಪ್ಸ್ ಮಾಡಿಬಿಡ್ತೇನೆ. ಇದನ್ನೆಲ್ಲ ಈ ಚಿಪ್ಸ್ ಮಾಡಿ ಸಿಪ್ಪೆ ತಗೊಂಡ್ಬಿಡ್ತೇನೆ. ಮೊದಲಿಗೆ ಇಲ್ಲಿ ಒಂದು ಸಿಪ್ಪೆ ತೆಗೆದು ಅಲ್ಲಿ ಇಟ್ಟಿದ್ದೇನೆ. ಸಿಪ್ಪೆ ತೆಗೆದುಬಿಡ್ತೇನೆ. ಸಿಪ್ಪೆ ತೆಗೆದ ನಂತರ ತೋರಿಸ್ತೇನೆ ಫ್ರೆಂಡ್ಸ. ಇಲ್ಲಿ ನೋಡಿ ನಾನೇನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಬಳಕೆ ಚಿಪ್ಸ್ ನೋಡಿ. ಬಳಕೆ ಚಿಪ್ಸ್ ಯಾವ ಥರ ಇದೆ ಇದಕ್ಕೀಗ ಮಸಾಲೆ ಮಿಕ್ಸ್ ಮಾಡ್ತೇನೆ ಫ್ರೆಂಡ್ಸ್. ನಾನು ನೋಡಿ ಇದಕ್ಕೆ ಇದು ಖಾರದ್ದು ಮಾಡ್ತಾಯಿದ್ದೀನಿ. ಇದು ಇಲ್ಲಿ ಹಾಗೆ ಚಪ್ಪೆ ಸ್ವಲ್ಪ ಉಪ್ಪು ಅರಿಶಿನ ಹುಡಿ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತೇನೆ. ಜಾಸ್ತಿ ಹಾಕೋಬಾರ್ಬೇಕು ನೋಡಿ. ಸ್ವಲ್ಪ ಉಪ್ಪು ಸಿಡಿಯುತ್ತೆ, ದೂರ ನಿಲ್ಬೇಕಾಗುತ್ತೆ ನಾವು. ಈಗ ಇದನ್ನು ಮಿಕ್ಸ್ ಮಾಡಬೇಕು ಎಲ್ಲ ಒಂದು ಚೆನ್ನಾಗಿ ನೋಡಿ. ಈ ಥರ ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೆಲ್ಲ ಇದು ನೊರೆ ನೊರೆ ಬರ್ತಾ ಇರುತ್ತಲ್ಲ, ನೊರೆ ನೊರೆ ಬರುವವರೆಗೂ ನಾವು ಇದು ಕಮ್ಮಿ ಆಗೋವರೆಗೂ ಮತ್ತೆ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಗರಿ ಗರಿ ಹಾಕವು ಬಾಳೆ ಗೊನೆ ಬಿಟ್ಟಿತ್ತಲ್ಲ ಮನೆ ಹತ್ರ, ಅದನ್ನೇ ಅವು ಚಿಕ್ಕ ಚಿಕ್ಕ ಬಾಳೆಕಾಯಿ ಇದೆ ನೋಡಿ, ಇಷ್ಟಿಟ್ಟೆ ಇದ್ದಾವೆ. ಇಲ್ಲಿ ನಮ್ಮ ಮನೆಯದೆಲ್ಲ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್. ಅದಕ್ಕೆ ಇನ್ನು ಸ್ವಲ್ಪ ಖಾರ ಮಿಕ್ಸ್ ಮಾಡ್ತೇನೆ. ಇದಕ್ಕೆ ಚಿಲ್ಲಿ ಪೌಡರು ಮತ್ತು ಉಪ್ಪು ಮತ್ತು ಇದು ಚಾಟ್ ಮಸಾಲೆ ಮಿಕ್ಸ್ ಮಾಡಿ ಖಾರದ್ದು ಸ್ವಲ್ಪ ಹಾಗೆ ಇದ್ರೂ ಸ್ವಲ್ಪ ಮಾಡ್ತೇನೆ. ನಾನಂತೂ ಇದ್ರೂ ತಿನ್ನಲ್ಲ. ಇದು ಉಪ್ಪು ಅರಿಶಿನ ಹುಡಿ ಹಾಕೆಲ್ಲ ಮಾಡಿರ್ತೀನಿ ನೋಡಿ, ಅದು ತಿನ್ನಲ್ಲ. ಸ್ವಲ್ಪ ಖಾರ ಹಾಕಿ ಮಾಡಿದರೆ ಅದೊಂಥರ ಟೇಸ್ಟ್ ಬರುತ್ತೆ ಚೆನ್ನಾಗಿ ಅಂಥೇಳಿ ನಾನು ಅದನ್ನು ತಿಂತೇನೆ. ಈಗ ಇವು ಕೂಡ ರೆಡಿ ಆಗ್ಯಾವ, ತೆಗೆದುಬಿಡ್ತೀನಿ ನೋಡಿ. ಇಲ್ಲಿ ಈ ಥರ ಎಣ್ಣೆ ಬಸಿಯುತ್ತೆ. ಇದು ಇದರಲ್ಲಿ ಇಟ್ಕೋಬೇಕಾಗುತ್ತೆ ನಾವು ಸ್ವಲ್ಪ ಎಣ್ಣೆ ಬಸಿಯೋ ತನಕ. ಇದೇನು ಎಣ್ಣೆ ಕೂಡ ಇದನ್ನು ಮಾಡಲ್ಲ, ಜಾಸ್ತಿ ಇರೋದಿಲ್ಲ. ಕರೀಲಿಕ್ಕೆ ತುಂಬ ಪೇಷನ್ಸ್ ಬೇಕು. ತುಂಬ ಲೇಟ್ ಆಗುತ್ತೆ ಕರೀಲಿಕ್ಕೆ, ಟೈಮ್ ತುಂಬ ತೊಗೊಳುತ್ತೆ ಫ್ರೆಂಡ್ಸ್. ಹೊರಗಡೆ ಮಳೆ ಕೂಡ ಬರ್ತಾ ಇದೆ ಈಗ ಸಾಯಂಕಾಲ. ಏನು ಗೊತ್ತಿಲ್ಲ, ಜೋರ ಇದೆ ಮಳೆ, ಕೇಳಿಸ್ತಾ ಇಲ್ಲ. ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು, ಹೋಗಲಿಲ್ಲ ನೋಡಿ. ಮಳೆ ಬಂತು, ನೋಡಬೇಕು ಏನಾಗುತ್ತೆ ಅಂಥೇಳಿ ನೋಡಿ. ಈಗ ಇಲ್ಲಿ ಈ ಥರ ಬಸದು ಇಲ್ಲಿ ಇಟ್ಬಿಡ್ತೇನೆ ಫ್ರೆಂಡ್ಸ್. ಈಗ ಅದು ಎಣ್ಣೆ ಬಸಿ ಇಲ್ಲಿ. ನಾನೀಗ ಇದಕ್ಕೆ ಸ್ವಲ್ಪ ಇಲ್ಲಿ ಚಿಲ್ಲಿ ಪೌಡರ್ ಇದನ್ನು ಹಾಕಿ ಮಿಕ್ಸ್ ಮಾಡಿ ನಿಮಗೆ ಎರಡು ಥರ ಹೇಗೆ ಬಂದಿದೆ ಅಂಥೇಳಿ ತೋರಿಸ್ತೇನೆ ನೋಡಿ. ಬಾಳೆಕಾಯಿ ಚಿಪ್ಸು ಎರಡು ಥರ ರೆಡಿ ಆಯಿತು. ಇದಕ್ಕೆ ಉಪ್ಪು ಯೆಲ್ಲೋ ಕಲರ್ ಅಂದರೆ ಅರಿಶಿನ ಹುಡಿ ಮಾತ್ರ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇನೆ ಬಾಳೆಕಾಯಿ. ಇದಕ್ಕೆ ನೋಡಿ ಚಾಟ್ ಮಸಾಲೆ, ಚಿಲ್ಲಿ ಪೌಡರು, ಉಪ್ಪು ಹಾಕಿ ಇದನ್ನು ಖಾರದ್ದು ಮಾಡಿದ್ದೇನೆ. ಎರಡು ಥರ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಸೌಂಡ್ ನೋಡಿ, ಸೌಂಡ್ ಕೇಳ್ತಿರ್ಬೋದಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ. ಸಖತ್ತಾಗಿದ್ದಾವಲ್ಲ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಈಗ ರಾತ್ರಿ ಎಷ್ಟು ಗಂಟೆ ಆಗಿತ್ತು ಈಗ? 8 ಗಂಟೆ ಆಗ್ತಾ ಬಂದಿದೆ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಹೊಟ್ಟೆ ಹಸಿದು ಬಿಟ್ಟಿತ್ತು, ಬೇಗ ಊಟ ಮಾಡ್ಬೇಕಂತೇಳಿ ಕೂತಿದ್ದೀವಿ. ಏನೇನು ಅಡುಗೆ ಮಾಡಿದ್ದೀವಿ ಅಂತಂದರೆ ನೋಡಿ, ಇವತ್ತಿನ ಸ್ಪೆಷಲ್ ನೂಡಲ್ಸ್, ಚೈನೀಸ್ ನೂಡಲ್ಸ್ ಮಾಡಿದೆ ಫ್ರೆಂಡ್ಸ್. ಸಿಂಪಲ್ಲಾಗಿ ಅದರ ರೆಸಿಪಿ ಕೂಡ ಹಾಕಿದ್ದೀನಿ, ಹೇಗೆ ಅಂತ ತೋರಿಸ್ತೀನಿ. ಇಲ್ಲೊಂದು ಪಾಯಸ ಇದೆ, ಖರ್ಜೂರ ಪಾಯಸ ಅಲ್ಲ ರೀ ಇದು, ಖರ್ಜೂರ ಪಾಯಸ ತೋರಿಸ್ತೀನಿ. ನಮ್ಮ ಅಮ್ಮಾರು ಕೊಟ್ಟು ಕಳಿಸಿದ್ದಾರೆ, ಅದು ಹೇಗಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ಇಲ್ಲಿ ಖರ್ಜೂರ ಪಾಯಸ ಫ್ರೆಂಡ್ಸ, ತುಂಬ ಚೆನ್ನಾಗಿದೆ. ಖರ್ಜೂರ, ಗೋಡಂಬಿ ಎಲ್ಲ ಹಾಕಿ ಮಾಡಿದ್ದಾರೆ ಖರ್ಜೂರ ಪಾಯಸ. ಮತ್ತು ಇಲ್ಲೊಂದು ಹಾಲಿನ ಪಾಯಸ ಅಂತ ಇದು, ಅನ್ನ ಹಾಕಿ ಹಾಲು ಹಾಕಿ ಮಾಡಿರೋಂಥದ್ದು. ಇಲ್ಲಿ ನೂಡಲ್ಸ್ ಹಾಕಿ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ನಾನು ಮನೆಯಲ್ಲೇ ನೂಡಲ್ಸ್ ಮಾಡಿದೆ ರಾತ್ರಿ ಊಟಕ್ಕೆ ನೋಡಿ. ಉದುರಾಗಿ ಚೆನ್ನಾಗಿ ಬರುತ್ತೆ. ಈಗ ರಾತ್ರಿ ಊಟ ಮಾಡ್ತೀವಿ ಫ್ರೆಂಡ್ಸ್. ಈಗ ಎಲ್ಲರೂ ನೋಡಿ ನೂಡಲ್ಸು, ಇದು ಖರ್ಜೂರ ಪಾಯಸ ಊಟ ಮಾಡ್ತೇವೆ. ಚೆನ್ನಾಗಿ ಉಂಟಾ ನೂಡಲ್ಸು? ಚಲೋ ಆಗೈತೆ. ನಮ್ಮ ಶ್ರೇಯಮ್ಮರು ಇನ್ನೂ ತಿಂದಿಲ್ಲ. ಎಲ್ಲಿ ನೂಡಲ್ಸ್ ರೀ? ಆ ಥರ ಆಗೈತೆ. ವುಡ್ಲ್ಯಾಂಡ್ಸ್ ಹೋಟೆಲಲ್ಲಿ ಮಾಡೋ ಥರ ಆಗಿದೆ ಅಂತೆ ಫ್ರೆಂಡ್ಸ್. ಉಡುಪಿಯಲ್ಲಿ ಫೇಮಸ್ ಹೋಟೆಲ್ ಅದು ವುಡ್ಲ್ಯಾಂಡ್ಸ್ ಅಂತೇಳಿ. ಆ ಥರ ಆಗಿದೆ ಅಂತ ಯಜಮಾನ್ರು ಹೇಳ್ತಾ ಇದ್ದಾರೆ ನೋಡಿ. ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು ಕೂಡ, ಚೆನ್ನಾಗಿದೆ ಟೇಸ್ಟ್. ಆಶ್ರಯ ಪಾಯಸ ಊಟ ಮಾಡಿದ್ಮೇಲೆ